Thanks to every Hindu, Sanatani, those who are cast in favor of me, Mamata Banerjee, again defeat in Bhawanipur Assembly. रोने दीजिए खत्म पूरा खत्म. ಪಶ್ಚಿಮ ಬಂಗಾಳ ಚುನಾವಣಾ 2026ರ ಫಲಿತಾಂಶಗಳ ಬಗ್ಗೆ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು, ಮಮತಾ ಬ್ಯಾನರ್ಜಿ ಸೋಲ್ತಾರೆ ಅಂತ ಭವಿಷ್ಯ ಕೂಡ ನುಡಿದಿದ್ದಾರೆ. ಇದರ ಜೊತೆಗೆ ಈ ಸಲ ಹಿಂದೂಗಳ ಒಗ್ಗಟ್ಟು ಕಂಡು ಬರ್ತಾ ಇದೆ. ಮುಸ್ಲಿಂ ಮತದಾರರು ಟಿಎಂಸಿಗೆ ಮತ ಹಾಕೋ ರೀತಿಯಲ್ಲಿ ಈ ಸಲ ಮತ ಹಾಕಿಲ್ಲ. ಕೆಲವು ಮತಗಳು ಪ್ರೋ ಮುಸ್ಲಿಂ ಪಕ್ಷಕ್ಕೆ ಹೋಗಿವೆ. ಬಿಜೆಪಿಗೂ ಸ್ವಲ್ಪ ಪ್ರಮಾಣದಲ್ಲಿ ಕೆಲವು ಮತಗಳು ಬಂದಿವೆ. ನಂದಿಗ್ರಾಮದಲ್ಲಿನ ಮುಸ್ಲಿಂ ಮತಗಟ್ಟೆಗಳಲ್ಲಿ ಇಷ್ಟು ಉತ್ತಮ ಪ್ರದರ್ಶನ ನಿರೀಕ್ಷೆ ಮಾಡಿರಲಿಲ್ಲ. ಮೋದಿ ಅವರು ಬಂಗಾಳವನ್ನು ತನ್ನ ನಾಯಕತ್ವದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಕೊಟ್ಟ ಭರವಸೆ ಅವರಿಗೆ ಅನುಕೂಲವಾಗಿದೆ. ಅಷ್ಟು ಬೇಗ ತೀರ್ಮಾನಕ್ಕೆ ಬರಬೇಕಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ನಿಮ್ಗೆಲ್ಲವನ್ನು ಹೇಳ್ತೀನಿ ಅಂತ ಹೇಳಿ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಟಿಎಂಸಿ ಆರೋಪಗಳ ಬಗ್ಗೆ ಮಾತಾಡ್ತಾ ಅವರನ್ನ ಅಳೋದಕ್ ಬಿಡಿ, ಎಲ್ಲವೂ ಮುಗಿದೋಗಿದೆ, ಖತಮ್, ಸಂಪೂರ್ಣವಾಗಿ ಮುಗ್ದಿದೆ, ಅಳೋದಕ್ ಬಿಡಿ ಅಂತಾನು ಹೇಳಿದ್ದಾರೆ. ভবানীপুরে আমার পোস্টাল ব্যালটে নন অফিসিয়াল লিড হয়েছে, আমি বলছি না, ওটা তো ইলেকশন কমিশন প্রপারলি বলবে। ফার্স্ট রাউন্ড ছিল মুসলিম এলাকা 63 নম্বর ওয়ার্ডে, আমার ডেফিসিট হয়েছিল অ্যাপ্রক্স 2000। সেকেন্ড রাউন্ড ছিল হিন্দু এলাকা, আমিও 2000 কাভার করেছি এবং এখন 2200 ভোটে আমি লিড করছি ভবানীপুর অ্যাসেম্বলি থেকে। মমতা ব্যানার্জি পিছিয়ে গেছে। আমার সেকেন্ড রাউন্ডে 4500 মতো লিড হয়েছে। থ্যাঙ্কস টু এভরি হিন্দু সনাতনী, দোজ হু আর কাস্ট ইন ফেভার অফ মি ইন ওয়ার্ড নাম্বার 63। এক্সপেক্টেড রেজাল্ট 3, 4, 5, 77 নম্বর ওয়ার্ড, এখানে মমতা ব্যানার্জি ভালো লিড নেবেন। আমি যা প্রথম থেকে বলেছি 7, 8, 9, 10 আমি ওই বড় লিড কভার করব। 10 রাউন্ডের পর থেকে আমি এগোতে থাকবো এবং এক্সপেক্টেড মমতা ব্যানার্জি এগেন ডিফিট ইন ভবানীপুর। वो सब रोने दीजिए, रोने दीजिए, खत्म, पूरा खत्म। बोला था 50 नहीं क्रॉस कर पाएगा, चैलेंज करते हैं। छोड़िए, अभी इसमें बोलना ठीक नहीं है। अभी 15 राउंड 16 राउंड बाकी है, मैं आपको जानकारी देते रहूंगा। 12 बजे मुलाकात होगा। चलो, ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.